I know I might get hate for saying this. If your husband, wife, both are working professional, ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಸ್ಯಾಲ್ರಿಫೈಡ್ ಜಾಬೇ ಆಗಿರ್ಬೋದು. ಸೊ ನಿಮಗೆ ಸ್ಯಾಲ್ರಿ ಅಥವಾ ರಿಟರ್ನ್ಸ್ ದುಡ್ಡು ಬರಬೇಕು ಅಂದ್ರೆ ಯು ಹ್ಯಾವ್ ಟು ಡೆಡಿಕೇಟ್ ಸಮ್ ಟೈಮ್ ಫಾರ್ ವರ್ಕ್ ಅಲ್ವಾ. ಯಾರು ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು. ಸೊ ನೀವು ಅಲ್ಲಿ ಟೈಮ್ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಮನೆಗೆ ಬಂದಾಗ ಹೌಸ್ ಹೋಲ್ಡ್ ವರ್ಕ್ ಮಾಡ್ಬೇಕಾರೆ ಹಸ್ಬೆಂಡ್ ಆದವರು ವೈಫ್ ಮೇಲೆ ಎಲ್ಲದನ್ನು ಹೇರೋದಲ್ಲ, ಆಯ್ತಾ. A to Z ಅವರೇ ಮಾಡಬೇಕು ಅಂದ್ರೆ ಕಂಪ್ಲೀಟ್ಲಿ ನಾಟ್ ಪಾಸಿಬಲ್ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್. ಸೊ ನೀವು ಹಸ್ಬೆಂಡ್ ಆದವರು ಹೌಸ್ ಹೋಲ್ಡ್ ವರ್ಕ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಕ್ ಟ್ರೈ ಮಾಡಬೇಕು ವೈಫಿಗೆ. ಅಂದ್ರೆ ಗ್ರಾಸರೀಸ್ ತರೋದು ಅಥವಾ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದು. ಅವ್ರು ಅಡುಗೆ ಮಾಡ್ತಾರೆ ಅಂದ್ರೆ ನೀವು ಅವರಿಗೆ ಪಾತ್ರೆ ತಿಕ್ಕೋದ್ರಲ್ಲಿ ಹೆಲ್ಪ್ ಮಾಡಬಹುದು, ಅಥವಾ ಅವರು ಕಸ ಗುಡಿಸ್ತಾರೆ ಅಂದ್ರೆ ನೀವು ಅವರಿಗೆ ನೆಲ ಒರೆಸೋದ್ರಲ್ಲಿ ಹೆಲ್ಪ್ ಮಾಡಬಹುದು. ಲೆಟ್ಸೆ ನಿಮಗೆ ಮೇಡ್ ಇದ್ರೆ ಫೈನ್, ಆಯ್ತಾ. ಇನ್ ಕೇಸ್ ಮೇಡ್ ಇಲ್ಲ, ಎಲ್ಲಾ ಕೆಲಸನೂ ಅಂತಾನೆ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ, ನಿಮ್ಗೆ ಯಾರು ಡಿಪೆಂಡೆಂಟ್ ಹೆಲ್ಪ್ ಇಲ್ಲ. ಸೊ ನೀವೇ ಮಾಡಬೇಕು ಅಂದಾಗ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಅವನ ಲಾಂಗ್ ಟರ್ಮ್ ಅಲ್ಲಿ ಇಬ್ರು ಹೆಲ್ತ್ ಚೆನ್ನಾಗಿರುತ್ತೆ, ಇಬ್ರು ಬೆಟರ್ ಆಗಿರ್ತೀರಾ. ಇಲ್ಲ ಅಂದ್ರೆ ಒಬ್ರು ಸಫರ್ ಆಗ್ತಾರೆ. ಎಲ್ಲಾ ಕೆಲಸ ಒಬ್ಬರೇ ಮಾಡ್ತಾ ಇದ್ದೀರಾ ಅಂದ್ರೆ ಐ ಥಿಂಕ್ ಇಟ್ ವಿಲ್ ಗೋಯಿಂಗ್ ಟು ಪುಟ್ ಬೋತ್ ಮೆಂಟಲ್ ಅಂಡ್ ಫಿಸಿಕಲ್ ಪ್ರೆಷರ್. ಡಿವೈಡ್ ಮಾಡ್ಕೊಂಡು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆಯ್ತಾ. ಇದನ್ನ ನಾನು ಮ್ಯಾಂಡೇಟರಿ ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ. ಸೊ ಆಪ್ಷನಲ್, ನಿಮಗೆ ಬಿಟ್ಟಿತ್ತು. ಯಾರ್ಯಾರು ಅಂತೆಲ್ಲ ಕೇರಿಂಗ್ ಇದಾರೆ, ಮೆಚ್ಯೂರ್ ಇದಾರೆ, ಹೆಲ್ಪ್ಫುಲ್ ಇದಾರೆ, ಡೆಫಿನೆಟ್ಲಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಹೆಲ್ಪ್ ಮಾಡಿ ನೋಡಿ. ಸೊ ನಿಮಗೆ ಕೆಲಸನೂ ಈಸಿ ಅನ್ಸುತ್ತೆ, ನಿಮಗೆ ಬಾಂಡಿಂಗು ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಟ್ರೈ ಮಾಡ್ಬಿಟ್ಟು ಹೇಳಿ.